ಜಿನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ತಾಲೂಕು ಮಟ್ಟದ 14ನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ. ಪ್ರಧಾನಿ ಮೋದಿಯವರ ಜೊತೆ ಕನ್ನಡದಲ್ಲಿ ಮಾತನಾಡುವ ಅಭಿಲಾಷೆ ವ್ಯಕ್ತಪಡಿಸಿದ ಸಾನ್ನಿಧ್ಯ. ಸಾಗರದ ಪುಟ್ಟ ಪುಟ್ಟ ಹಳ್ಳಿ ವೃದ್ಧಾಶ್ರಮ ಆಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಶ್ರೀಲಕ್ಷ್ಮಿ. ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆ ಜಾಗೃತಿಗಾಗಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಎಂದ ಡಿ ಮಂಜುನಾಥ್. ಸಾಗರೋತ್ಸವಕ್ಕೆ 25ರ ಹರೆಯ ಗುಂಡುಮನೆ ವಂಶವಾಹಿನಿಯಿಂದ ಜಿ ನಾಗೇಶ್ಗೆ ಸನ್ಮಾನ. ಸನ್ಮಾನಿಸುವುದು ಸಹೃದಯತೆಯ ಸಂಕೇತ ಎಂದ ವೇಟಿಸ್ವಾಮಿ. ರಜತ ಮಹೋತ್ಸವ ಒಂದು ಮೈಲಿಗಲ್ಲು ಎಂದ ರಮೇಶ್ ಹೆಗಡೆ. ಸಾಗರದಿಂದ ಎಡಕುಂಜಿಗೆ 20ನೇ ವರ್ಷದ ಪಾದಯಾತ್ರೆ. ಹೊರ ಊರುಗಳಿಂದಲೂ ಯಾತ್ರೆಗೆ ಹೆಜ್ಜೆ ಹಾಕಿದ ಭಕ್ತರು. ಪಾದಯಾತ್ರೆ ಕುರಿತು ಜಗದೀಶ್, ಅರುಣ್, ಪ್ರಶಾಂತ್, ಶ್ರೀಧರ್, ಗಣೇಶ್ ಮಾತು. ಈಗ ಸುದ್ದಿಯ ವಿವರ. ಪುಸ್ತಕಗಳನ್ನು ಪ್ರೀತಿಸುವವರು ಎಂದೂ ಒಂಟಿಯಲ್ಲ. ಪುಸ್ತಕಗಳು ನಮ್ಮ ಒಳಗಿನ ಕಣ್ಣನ್ನು ತೆರೆಸಿ ಹೊರಗಿನವರ ಜೊತೆಗಿನ ಬಾಂಧವ್ಯ ಹೆಚ್ಚಿಸುತ್ತದೆ ಎಂದು ಶಿರವಂತೆ ಸರ್ಕಾರಿ ಪ್ರೌಢಶಾಲೆ 8ನೇ ತರಗತಿ ವಿದ್ಯಾರ್ಥಿನಿ ಸಾಹಿತ್ಯಕ್ಕೆ ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಶುಕ್ರವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ 14ನೇ ಮಕ್ಕಳ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹಾಗೂ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ ಶ್ರೀಲಕ್ಷ್ಮಿ ಅಟ್ಟೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿ ಗಣೇಶ್ ಬರೆದ ಮಕ್ಕಳಿಗಾಗಿ ರಾಮಾಯಣ, ಮಕ್ಕಳಿಗಾಗಿ ಮಹಾಭಾರತ ಕೃತಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಬಿಡುಗಡೆ ಮಾಡಿದರು. ವೇದಿಕೆಯಲ್ಲಿ ಬಿಂದು ಬಿ, ಸತ್ಯನಾರಾಯಣ್ ಶಿರವಂತೆ, ಲಕ್ಷ್ಮಣಾರ್ ನಾಯ್ಕ್, ಓಂಕಾರಪ್ಪ, ಭೂಕೇಶ್ವರಪ್ಪ, ವಿಟಿಸ್ವಾಮಿ, ಗುಡ್ಡೆಮನೆ ನಾಗರಾಜ್, ಕವಿರಾಜ್ ಇನ್ನಿತರರು ಹಾಜರಿದ್ದರು. ದಿಯಾ ಹೆಗಡೆ ಪ್ರಾರ್ಥಿಸಿದರು. ಸದಾನಂದ್ ಶರ್ಮಾ ಸ್ವಾಗತಿಸಿದರು. ಗಜಾನನ ಭಟ್ ಪ್ರಾಸ್ತಾವಿಕ ಮಾತನಾಡಿದರು. ಶ್ರಾವ್ಯ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ವಿಟಿಸ್ವಾಮಿ ನಾಡಧ್ವಜಾರೋಹಣ ನೆರವೇರಿಸಿದರು. ಗಣಪತಿ ದೇವಸ್ಥಾನದಿಂದ ಹೊರಟ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯನ್ನು ಟಿವಿ ಪಾಂಡುರಂಗ ಚಾಲನೆ ನೀಡಿದರು. ಕನ್ನಡ ಭಾಷೆ ಬಗ್ಗೆ ಹೇಳಬೇಕು ಅಂತ ಅಂದಾಗ ನನಗೆ ಒಂದೆರಡು ಸಾಲುಗಳು ನೆನಪಾಗ್ತವೆ. ಕನ್ನಡ ಕನ್ನಡ ಹಾಸವಿಗನ್ನಡ, ಕನ್ನಡ ಏನೆ ಕುಣಿದಾಡುವುದೆನ್ನೆದೆ, ಕನ್ನಡ ಏನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು. ನಿಜವಾದ ಕನ್ನಡಿಗನಲ್ಲಿ ಕನ್ನಡ ಭಾಷೆಯನ್ನು ಕೇಳಿದಾಗ, ಕನ್ನಡ ಮಾತನ್ನು ಕೇಳಿದಾಗ, ಕನ್ನಡದ ನುಡಿಯನ್ನು ಕೇಳಿದಾಗ ಇಂಥ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಮೂಡುತ್ತೆ. ಕನ್ನಡ ಅನ್ನೋದು ಬರೀ ನುಡಿಯಲ್ಲ, ಕನ್ನಡ ಅನ್ನೋದು ನಮ್ಮ ಉಸಿರು. ನಮ್ಮ ಉಸಿರು ಆಗಿರ್ಲೇಬೇಕು ಕೂಡ. ನಿಜವಾದ ಕನ್ನಡಿಗನಿಗೆ ಈ ಎಲ್ಲಾ ರೀತಿಯ ಯೋಚನೆಗಳು, ಈ ಎಲ್ಲಾ ರೀತಿಯ ಅಭಿಪ್ರಾಯಗಳು ಕನ್ನಡದ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಸಂದೇಶದಂತೆ ಕನ್ನಡ ಸಾಹಿತ್ಯವನ್ನು ಓದುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು. ನಮ್ಮ ಉತ್ತಮ ಶಿಕ್ಷಣಕ್ಕಾಗಿ ನಾವು ಯಾವುದೇ ಪ್ರದೇಶಗಳಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ನಮ್ಮ ಕನ್ನಡವನ್ನ, ಕನ್ನಡ ಮಾತೆ ಮೇಲಿರ್ತಕ್ಕಂಥ ಅಭಿಮಾನವನ್ನ ಬಿಡಬಾರ್ದು. ಬೇರೆ ಭಾಷೆಗಳನ್ನ ಮಾತಾಡ್ತಾ ಕನ್ನಡ ಭಾಷೆಯನ್ನ, ಕನ್ನಡ ನಾಡಿನ ಅಭಿಮಾನವನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಪೂಜಿಸಬೇಕು. ಬೇರೆ ಎಲ್ಲಾ ಭಾಷೆಗಳು ನಮ್ಮ ಮಾತಿನಲ್ಲಿ ಬಂದ್ರೆ, ನಮ್ಮ ಮಾತಿನಲ್ಲಿ ವ್ಯಕ್ತಗೊಂಡ್ರೆ, ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನಾಡಿನ ಮೇಲೆ ಇರ್ತಕ್ಕಂಥ ಅಭಿಮಾನ ಹೃದಯದಲ್ಲಿರ್ಬೇಕು. ಅವನು ಮಾತ್ರ ನಿಜವಾದ ಕನ್ನಡಿಗ ಅಂತ ಹೇಳಿ ಗುರುತಿಸ್ಕೊಳ್ತಾನೆ. ಪಂಜೆ ಮಂಗೇಶ್ ರಾಯರ ನಾಗರ ಹಾವೆ ಹಾವಳು ಹೂವೆ ಎಂಬ ಪದ್ಯದಿಂದ ಹಿಡಿದು ಜಿ.ಪಿ. ರಾಜರತ್ನಂರವರ ಪದ್ಯದ ಸಾಲುಗಳವರೆಗೆ ಮಕ್ಕಳ ಮನಸ್ಸನ್ನ ಗೆದ್ದ ಸಾಹಿತ್ಯವೇ ನಿಜವಾದ ಸಾಹಿತ್ಯ. ಇಂಥ ಸಾಹಿತ್ಯವನ್ನ ನಾವೆಲ್ಲ ಅರಿತು, ರಚಿಸಿ, ಪೋಷಿಸಿ, ಬೆಳೆಸಿ ಪ್ರೋತ್ಸಾಹಿಸಬೇಕು. ಈ ಸಂದರ್ಭದಲ್ಲಿ ನನ್ನದೊಂದು ಚಿಕ್ಕ ಅನಿಸಿಕೆಯನ್ನ ನಿಮ್ಮೆಲ್ಲರ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮುಂದೊಂದು ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನನಗೇನಾದ್ರೂ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಅವ್ರ ಹತ್ರ ಯಾವುದೇ ರೀತಿಯ ಅಂಜಿಕೆ ಇಲ್ಲದೆ, ಭಯ ಇಲ್ಲದೆ ಕನ್ನಡದಲ್ಲೇ ಮಾತಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಅವರು ಎಂತಹ ಗಣ್ಯ ವ್ಯಕ್ತಿಗಳು. ನಮ್ಮ ದೇಶ ವಿದೇಶಗಳ ನಡುವೆ ಎಷ್ಟೋ ಸಂಭಾಷಣೆಗಳು, ಮಾತುಕತೆಗಳು ನಡೆಯತಕ್ಕಂಥ ಸಂದರ್ಭದಲ್ಲಿ ಅನುಕೂಲಕ್ಕೆ ತಕ್ಕ ಸಂದರ್ಭದಲ್ಲಿ ಮಾತ್ರ ಅವರು ಬೇರೆ ಭಾಷೆಗಳಲ್ಲಿ ಮಾತಾಡಿದುಂಟು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಮಾತೃಭಾಷೆಯಾದ ಹಿಂದಿ, ಅಂದ್ರೆ ನಮ್ಮ ರಾಷ್ಟ್ರ ಭಾಷೆಯಾದ ಹಿಂದಿಯಲ್ಲೇ ಮಾತಾಡಿದ್ದಾರೆ. ಅಂತಹ ಮಾತೃಭಾಷೆ ಮೇಲೆ ಅಭಿಮಾನ ಉಳ್ಳ ಆ ಗಣ್ಯ ವ್ಯಕ್ತಿಗಳ ಜೊತೆಲಿ ಮಾತಾಡ್ಲಿಕ್ಕೆ ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ
ಹೇಳಿದ್ರೆ ಖಂಡಿತ ಯಾವ ರೀತಿಯ ಅಂಜಿಕೆ ಇಲ್ಲದೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ನಮ್ಮ ಕನ್ನಡದ ಕಂಪನ್ನ ಎಲ್ಲೆಡೆ ಉಣಬಡಿಸ್ತಾ ಇದ್ದೇನೆ. ಆದ್ರೆ ಅವರು ಎಷ್ಟು ಮಟ್ಟಿಗೆ ಸಮಯ ಕೊಡ್ತಾರೆ, ಎಷ್ಟು ಮಟ್ಟಿಗೆ ಕನ್ನಡದ ಕೆಲಸಕ್ಕೆ ತಮ್ಮ ದುಡಿಮೆಯ ಒಂದು ಪಾಲನ್ನು ಎತ್ತಿ ಇಟ್ಟಿದ್ದಾರೆ, ಕೊಡ್ತಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗಿದೆ. ಇದು ಬರೀ ಸೊಬಗಿಗಾಗಿ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಆಶಯ ಇದೆ. ನಮ್ಮ ಮಕ್ಕಳು ಅವರ ಸಾಹಿತ್ಯಿಕವಾದಂತಹ ಆಲೋಚನೆಗಳಲ್ಲಿ ತೊಡಗಬೇಕು. ಆ ಮೂಲಕ ಸಮಾಜದ ಅನೇಕ ವೈರುಧ್ಯಗಳನ್ನು ನೋಡ್ತಾ ಇದ್ದೇವೆ. ಇನ್ನು 7ನೇ ತರಗತಿ ಪಾಸ್ ಆಗಿರಲ್ಲ, ಆಗಲೇ ಅವನು ಗಾಂಜಾ ಅಫೀಮುಗಳಿಗೆ ಬಲಿಯಾಗಿರುವಂತ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೇವೆ. ಶಾಲಾ ಕಾಲೇಜುಗಳ ಪಕ್ಕದಲ್ಲಿ ಸುಲಭವಾಗಿ ಸಿಗುವಂತ ರೀತಿಯಲ್ಲಿ ನಮ್ಮ ಹುಡುಗರನ್ನ ಹಾದಿ ತಪ್ಪಿಸುವಂತ ವ್ಯವಸ್ಥೆಗಳು ರೂಪುಗೊಳ್ತಾ ಇದ್ದಾವೆ. ಇದಕ್ಕೆ ಏನು ಮದ್ದು ಕಂಡುಹಿಡಿಯೋದು? ಎಷ್ಟು ಜನರನ್ನ ಬಂಧಿಸ್ತೀರಿ, ಎಷ್ಟು ಜನರನ್ನ ಜೈಲಿಗೆ ಕಳಿಸ್ತೀರಿ? ಅದರ ಬದಲಾಗಿ ನಮ್ಮ ಮಕ್ಕಳು ಸೃಜನಾತ್ಮಕವಾಗಿ ಆಲೋಚನೆ ಮಾಡುವ ಶಕ್ತಿಯನ್ನು ನಾವು ಕೊಡಬೇಕಾಗಿದೆ. ಅವರು ತಮ್ಮ ಸುತ್ತ ನಡೆಯುವಂತಹ ಏನೆಲ್ಲ ಈ ವೈರುಧ್ಯಗಳಿದಾವಲ್ಲ, ಇವುಗಳನ್ನ ಕುರಿತು ಬರಿಬೇಕಾಗಿದೆ, ಮಾತಾಡಬೇಕಾಗಿದೆ. ಆ ಕೆಲಸಕ್ಕಾಗಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ನಿನ್ನೆ ನೋಡಿ ಶಿವಮೊಗ್ಗದಲ್ಲಿ ಮಾಡ್ಕೋಬೇಕಾಗಿದೆ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಆರಂಭ ಆಗಿ 20 ವರ್ಷಗಳಾಯಿತು. ಈ ವರ್ಷ 21ನೆಯ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಜನವರಿ 14ನೇ ತಾರೀಕು ನಡೆಯುತ್ತೆ. ಬಹುಶಃ ಮಕ್ಕಳ ಸಾಹಿತ್ಯ ಸಮ್ಮೇಳನ ಯಾಕೆ ಬೇಕು, ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಯಾಕೆ ಬೇಕು ಅನ್ನುವಂತ ಪ್ರಶ್ನೆಗಳನ್ನು ಮಾಡುವ ಭೂಪತಿಗಳಿದ್ದಾರೆ. ಆದ್ರೆ 2005ರಲ್ಲಿ ಜೂನ್ 24ನೇ ತಾರೀಕು ಶಿವಮೊಗ್ಗದಲ್ಲಿ ಕನ್ನಡ ನಾಡಾಗಿತ್ತು. ಆದ್ರೆ ಅಭಿವೃದ್ಧಿ ಅನ್ನೋ ಅಂಧಮತ ನಮ್ಮನ್ನ ನಮ್ಮ ಪರಂಪರೆಗಳಿಂದಲೇ ವಿಮುಖಗೊಳಿಸಿದೆ. ಹಬ್ಬ ಹರಿದಿನಗಳ ಕೃಷಿ ಆಗಿರ್ಬೋದು, ಆಹಾರ ಪದ್ಧತಿ ಮಾಸಿ ಹೋಗಿ ಕೇವಲ ಮೋಜು ಮಸ್ತಿಗಾಗಿ ಉಳಿದಿದೆ. ಅವಿಭಕ್ತ ಕುಟುಂಬಗಳು ವಿಭಕ್ತವಾಗುತ್ತಾ ಕುಟುಂಬ ವ್ಯವಸ್ಥೆ ಶಿಥಿಲವಾಗ್ತಾ ಇದೆ. ಸಾಗರದಲ್ಲಿರೋ ಪುಟ್ಟ ಪುಟ್ಟ ಹಳ್ಳಿಗಳು ಕೂಡ ವೃದ್ಧಾಶ್ರಮವಾಗಿ ಬದಲಾಗ್ತಾ ಇದೆ. ಪಟ್ಟಣ ಸೇರಿರೋ ಹಳ್ಳಿಯ ಕುಡಿಗಳು ತಮ್ಮ ಆತ್ಮೀಯತೆಯ ಅಪ್ಪುಗೆಯನ್ನ ಮರೆತು ಸಂಬಂಧಗಳೇ ಹಳಸಿ ಹೋಗ್ತಾ ಇದೆ. ಆಧುನಿಕತೆಯ ಅಮಲು ಮೈಗೇರುತ್ತಿರುವಂತೆ ಕನಿಷ್ಠ ಸೌಜನ್ಯವನ್ನು ಕೂಡ ನಾವು ಮರಿತಾ ಇದ್ದೇವೆ. ಇಂದಿನ ಸಮಾಜ ಸಾಮಾಜಿಕ ಜಾಲತಾಣಗಳಲ್ಲೇ ಕಳೆದು ಹೋಗ್ತಾ ಇದೆ. ಮಾನವೀಯ ಮೌಲ್ಯಗಳು ಕುಸಿತಗೊಳ್ತಾ ಇದೆ. ಅಪಘಾತವಾದಾಗ ಕೂಡ ಜೀವ ರಕ್ಷಣೆ ಮಾಡೋದಾಗ್ಲಿ, ಹಿರಿಯರನ್ನ ಗೌರವದಿಂದ ಕಾಣೋದಾಗ್ಲಿ, ಬಸ್ಸಿನಲ್ಲಿ ವೃದ್ಧರಿಗೆ ರೋಗಿಗಳಿಗೆ ಸೀಟ್ ಬಿಟ್ಟು ಕೊಡೋದಾಗ್ಲಿ, ಇದ ಮೊದಲಾದ ಕನಿಷ್ಠ ಮಾನವೀಯತೆಯು ನಮ್ಮಲ್ಲಿ ಇಲ್ಲದಾಗ್ತಾ ಇದೆ. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ಲವೇ ಇಲ್ಲವಲ್ಲ, ಏನ್ ಮಾಡೋದು ಹೇಳು, ಬೇಜಾರಿಲ್ಲ ಬೇಸರಿಲ್ಲ. ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೀಯ ನುಡಿಯನ್ನಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಬೇಡುತ್ತಿದ್ದೇನೆ. ನಮ್ಮ ಕನ್ನಡ ನಾಡು ಸಮೃದ್ಧವಾದ ನಾಡು. ಈ ನಾಡಿನಲ್ಲಿ ಹುಟ್ಟಿದ ನಾವು ಧನ್ಯರು. ಕದಂಬರಾಗಿಯಾಗಿ ಪ್ರತಿಷ್ಠಿತ ರಾಜಮನೆತನದವರು ಈ ಕನ್ನಡ ನಾಡನ್ನ ಆಳಿ ಈ ನಮ್ಮ ನಾಡಿನ ಅಭ್ಯುದಯಕ್ಕೆ ಕಾರಣರಾಗಿದ್ದಾರೆ. ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿರುವ ನಾಡಿನ ಚಲುವನ್ನ ಇಲ್ಲಿನ ಪ್ರಾಕೃತಿಕ ವೈಭವಗಳು ನೂತನಗೊಳಿಸಿದೆ. ನಿತ್ಯ ನೂತನವಾಗಿ ಹರಿಯುವ ಅಸಂಖ್ಯಾತ ನದಿಗಳು, ಅವುಗಳಿಗೆ ಕಟ್ಟಲಾದ ಅಣೆಕಟ್ಟುಗಳು, ಧುಮ್ಮಿಕ್ಕುವ ಜಲಧಾರೆಗಳು, ಭೋರ್ಕರೆವ ಕಡಲು ಕರುನಾಡಿನ ಹೆಗ್ಗಳಿಕೆಯಾಗಿದೆ. ಸಹ್ಯಾದ್ರಿ ತಪ್ಪಲು ನಿತ್ಯ ಹರಿದ್ವರ್ಣವನಗಳು ಕನ್ನಡ ಮಾತೆಗೆ ಅಭಿನಂದಿಸುತ್ತಿದೆ. ಅವುಗಳ ತಪ್ಪಲಿನಲ್ಲಿ ಬೆಳೆದು ಬಂದ ಉನ್ನತೀಕರಿಸಿದ ನಾಗರಿಕತೆ ಇಂದಿಗೂ ಕೂಡ ಕನ್ನಡ ತಾಯಿಗೆ ನಿತ್ಯೋತ್ಸವ ಹಾಡ್ತಾ ಇದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಂತಹ ಕನ್ನಡ ಭಾಷೆಗೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಸುಂದರ ಕರುನಾಡ
ಮಡಿಲಲ್ಲಿರುವ ತಾಲೂಕು ನನ್ನ ಸಾಗರ. ಹೆಸರಿನಷ್ಟೇ ವಿಶಾಲವಾದ ಹೃದಯವಂತಿಕೆಯ ಜನ. ಸದಾ ಸಾಹಿತ್ಯ ಸಾಂಸ್ಕೃತಿಕವಾಗಿ ತನ್ನನ್ನು ತೊಡಗಿಸಿಕೊಂಡಿರುವ ಸಾಗರ ಪ್ರಕೃತಿ ವೈಭವದ ಮಡಿಲಾಗಿದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಭಾರತ್ವ ಕಲಿಯುಗ ವಿಪರೀತನೆಂಬ ಕಪ್ಪೆ ಅರಪಟ್ಟಣ ಶಾಸನದ ಸಾಲಿಗೆ ಅನ್ವರ್ಥವಾಗುವ ಜನಸಮುದಾಯವನ್ನು ಶಿಲ್ಪಕಲೆಗಳ ತೊಟ್ಟಿಲು ಗುರು ಶ್ರೀಧರರ ಕೃಪಾಶೀರ್ವಾದವನ್ನು ಹೊಂದಿದ ಧೀಮಂತ ಭೂಮಿ. ಕೆಳದಿ ಚೆನ್ನಮ್ಮ, ವೆಂಕಟಪ್ಪ ನಾಯಕರಂತಹ ನಾಯಕರು ಆಳಿ ಹೋದ ಧೀರ ನಾಡು ನಮ್ಮದು. ಕವಿ ಪರಮದೇವ ಜೀವನಾಡಿಯಾಗಿದ್ದ ನಾಡಿ ಸೋಜ, ಶ್ರೀ ಮಹಾಬಲೇಶ್ವರ ಭಟ್ಟ, ಕೆ.ವಿ. ಸುಬ್ಬಣ್ಣ, ಶ್ರೀನಿವಾಸ ಉಡುಪ, ವಲ್ಲಗತ್ತೆ ಗಣೇಶ್ ಅವರಂತಹ ನಾಡಿನ ಹೆಮ್ಮೆಯ ಸಾಹಿತಿಗಳನ್ನು ಕೊಟ್ಟ ನಾಡು ನಮ್ಮದು. ಈ ಕವಿ ಪರಂಪರೆಯ ನಾಡಿನಲ್ಲಿ ಅಂಬೆಗಾಲಿಡುತ್ತಾ ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡುವುದು ನನ್ನ ಪಾಲಿನ ಹೆಮ್ಮೆಯ ಮತ್ತೆ ಬನ್ನಿ ಮತ್ತೆ हवा तुम्हारा आगे हुಡುಗರ ಯಾವುದೇ ವ್ಯಕ್ತಿಯಲ್ಲಿರುವ ಸೃಜನಶೀಲ ಪ್ರತಿಭೆಯನ್ನು ಗುರುತಿಸುವ, ಗೌರವಿಸುವ, ಸನ್ಮಾನಿಸುವ ಗುಣ ಎಲ್ಲರಲ್ಲಿಯೂ ಬರುವುದಿಲ್ಲ. ಯಾರಿಗೆ ಹೃದಯವಂತಿಕೆ ಇರುತ್ತದೆಯೋ ಅಂತಹವರಿಗೆ ಮಾತ್ರ ಇನ್ನೊಬ್ಬರನ್ನು ಗೌರವಿಸುವುದಕ್ಕೆ ಸಾಧ್ಯ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೇಟೇಸ್ವಾಮಿ ತಿಳಿಸಿದರು. ಸಾಗರದ ವಂಶವಾಹಿನಿ ಟ್ರಸ್ಟ್ ವತಿಯಿಂದ ಗುರುವಾರ ಪತ್ರಿಕೋದ್ಯಮ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡಿರುವ ಸಹೃದಯ ಬಳಗದ ಮುಖ್ಯಸ್ಥ ಜಿ ನಾಗೇಶ್ ರವರಿಗೆ ಸಹೃದಯ ಬಳಗದ ರಜತ ಸಂಭ್ರಮದ ಪ್ರಯುಕ್ತ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಅಧ್ಯಕ್ಷತೆ ವಹಿಸಿದ್ದ ವಂಶವಾಹಿನಿ ಟ್ರಸ್ಟ್ ಅಧ್ಯಕ್ಷ ರಮೇಶ್ ಹೆಗಡೆ ಗುಂಡುಮನೆ ಮಾತನಾಡಿದರು. ಈ ವೇಳೆ ಸಹೃದಯ ಬಳಗದ ಮುಖ್ಯಸ್ಥ ಜಿ ನಾಗೇಶ್ ರವರಿಗೆ ಸನ್ಮಾನ ಮಾಡಲಾಯಿತು. ವಂಶವಾಹಿನಿ ಸಂಸ್ಥೆಯ ನಿರ್ದೇಶಕ ಹಾಗೂ ಯುವ ಸಾಹಿತಿ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ, ನಂದನ್ ಗಣೇಶ್ ಹೆಗಡೆ ಗುಂಡುಮನೆ, ಇತಿಹಾಸ ತಜ್ಞ ಕೆಳದಿ ವೆಂಕಟೇಶ್ ಜೋಯ್ಸ್, ಸಹೃದಯ ಬಳಗದ ಕಾರ್ಯದರ್ಶಿ ಲೋಕೇಶ್ ಗುಡಿಗಾರ್, ಗಿರೀಶ್ ರಾಯ್ಕರ್, ಸತೀಶ್, ಶಿವಯೋಗಿ, ಕವಿತಾ ಜಯಣ್ಣ, ಬಸವರಾಜ್, ಸುಬ್ರಹ್ಮಣ್ಯ ಭಟ್, ಜಮೀಲ್ ಸಾಗರ್ ಮತ್ತಿತರರು ಹಾಜರಿದ್ದರು. ಒಂದು ಹೃದಯವಂತಿಕೆಯಿಂದ ಇರುವಂತಹ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ವಂಶವಾಹಿನಿ ಟ್ರಸ್ಟ್ನ ಅನೇಕ ಕಾರ್ಯಕ್ರಮಗಳನ್ನು ನಾನು ಆನ್ಲೈನ್ ಮುಖಾಂತರ ಕೆಲವು ಸಾರಿ ನೇರವಾಗಿ ನೋಡುವಂಥ ಸಂದರ್ಭದಲ್ಲೂ ಇದೆ. ಆ ಕಾರ್ಯಕ್ರಮದ ಕಮಿಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದರದೇ ಆಗಿರುವಂಥ ಒಂದು ವೈಶಿಷ್ಟ್ಯಪೂರ್ವವಾಗಿರುವಂಥ ಕಾರ್ಯಕ್ರಮಗಳ ಒಂದು ಸಾಂಸ್ಕೃತಿಕ ಲೋಕವನ್ನು ಸಾಗರಕ್ಕೆ ಬಂದ ಮೇಲೆ ಅವರು ಆರಂಭ ಮಾಡಿದರು. ಅವ್ರಿಗೆ ನಾಗೇಶಿಗೊಬ್ಬರಿಗೆ ಪ್ರತಿಸ್ಪರ್ಧಿ ಅಲ್ಲ, ನನಗೂ ಸಹ ಗುಂಡುಮನೆಯವರು ಪ್ರತಿಸ್ಪರ್ಧಿಯಾಗಿ, ಅಂದ್ರೆ ಅವ್ರ ಯಕ್ಷಗಾನ ನಮ್ದು ಸಾಹಿತ್ಯ ಲೋಕ ಇರ್ಬೋದು ಅಂತ ಹೊಸ ಕಾರ್ಯಕ್ರಮಗಳು ನಮಗೂ ಒಂದು ಸ್ಫೂರ್ತಿ ಆಯ್ತು. ಈಗೂ ಮಾಡಬಹುದಾ ಅನ್ನುವಂಥ ವಿಚಾರಗಳು ಸಹ ನಮಗೆ ಬಂತು. ಆ ನಿಟ್ಟಿನಲ್ಲಿ ಇಂತಹ ಒಂದು ನಮ್ಮ ಸ್ನೇಹಿತ ನಾಗೇಶ್ ಅವರನ್ನು, ಸ್ನೇಹಿತ ಅನ್ನೋದಕ್ಕಿಂತ ನಾವೆಲ್ಲರೂ ಸಹೋದರರಾಗಿ ಬದುಕಿದಂಥವ್ರು, ಕೌಟುಂಬಿಕವಾಗಿರ್ಬೋದು ಯಾವುದೇ ಸಮಸ್ಯೆಗಳಿದ್ದಾಗಲೂ ನಾವೆಲ್ಲರೂ ಒಟ್ಟಿಗೆ ನಿಂತು ಎದುರಿಸ್ತಾ ಬಂದಂಥವ್ರು, ಎಂದೂ ಸಹ ದೂರ ಆಗದೆ ನಾವೆಲ್ಲರೂ ಜೊತೆಯಾಗಿ ಬದುಕಿ ಬಾಳುವಂಥವ್ರು. ಸುಮಾರು 20 ವರ್ಷ 25 ವರ್ಷ ನಮ್ಮ ಸಹೃದಯ ಬಳಗಕ್ಕಾಗಿರ್ಬೋದು, ಆದ್ರೆ ಅದಕ್ಕೂ ಮುಂಚಿತವಾಗಿ ಸುಮಾರು 35-40 ವರ್ಷಗಳಿಂದ ನಾವೆಲ್ಲ ಜೊತೆಯಾಗಿ ಕೆಲಸವನ್ನು ಮಾಡ್ತಾ ಬಂದಂಥವ್ರು. ಬರವಣಿಗೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಯಾವುದೇ ಇದು ಇರ್ಬೋದು, ಅದನ್ನ ಬಹಳ
ಮುಖ್ಯವಾಗಿ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ನಾಗೇಶು ಕಾರ್ಗಲ್ಲಲ್ಲಿದ್ದಾಗ ನಾನು ತುಮ್ರಿ ಭಾಗದಲ್ಲಿದ್ದೆ. ಅವರು ಕರ್ಮವೀರ, ಬೇರೆ ಬೇರೆ ಸಂಯುಕ್ತ ಕರ್ನಾಟಕ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೀತಾ ಇದ್ರು. ಅವಾಗ ಅಷ್ಟು ಮುಖ ಪರಿಚಯ ಇಲ್ಲದಿದ್ರು ನಾನು ಕಾಂಪಿಟೇಷನ್ ಅಲ್ಲೇ ಬರಿತಾ ಇದ್ದೆ. ಆ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ಬರವಣಿಗೆಗಳು ಅವಾಗ ಶುರುವಾಗ್ತಾ ಇತ್ತು. ಸಾಗರ ಬಂದ್ಮೇಲೆಲ್ಲ ಸ್ನೇಹಿತರು ಒಟ್ಟಾದ್ವಿ. ಆ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಬಳಗವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನೀಡಬೇಕು ಅನ್ನುವಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ಹಾಗಾಗಿ ನಮ್ಮೆಲ್ಲ ಬಳಗದ ಈ ಸಂಭ್ರಮ ಪ್ರತಿ ವರ್ಷ ಎಷ್ಟೇ ಕಷ್ಟ ಬಂದರೂ ನಾವು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ವಿ. ಅದು ನಮ್ಮ ಎಲ್ಲ ಬಳಗದವರು, ಲೋಕೇಶ್ ಇರ್ಬೋದು, ನಮ್ಮ ಎಲ್ಲ ಬಳಗದವರು, ವೆಂಕಟೇಶ್ ಜೋಶಿ ಇರ್ಬೋದು, ಬಸವರಾಜ ಇರ್ಬೋದು, ಸುಬ್ರಹ್ಮಣ್ಯ ಭಟ್ರು ಇರ್ಬೋದು, ಈ ತರದ ಶಿವಯೋಗಿ, ನಮ್ಮ ಗಿರೀಶು, ನಮ್ಮ ಸತೀಶ್, ಈ ತರದ ಎಲ್ಲರೂ ಸೇರಿ ಸಂಭ್ರಮ ಪಡುವಂಥದ್ದು. ಇಲ್ಲಿ ಯಾರೋ ಹೌದು ಸಾಹಿತ್ಯ ಅಧ್ಯಕ್ಷರು ಒಂದು ಸಾಂಕೇತಿಕ ಅಷ್ಟೇ. ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಒಂದು ಸಾಂಕೇತಿಕ, ಉಳಿದವರು ಎಲ್ಲರ ಸಂದರ್ಭ ಬಂದ್ರೆ ಎಲ್ಲ ಒಟ್ಟಾಗಿ ಕೆಲಸ ಮಾಡುವಂತಹ ಒಂದು ಹೃದಯವಂತಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ಯಾರೇ ಹೇಳಿದ್ರು ಸೌಹೃದಯ ಬಳಗ ಅಂದ್ರೆ ಹೃದಯ, ಒಳ್ಳೆ ಹೃದಯ ಇರ್ತಕ್ಕಂಥ ಒಂದು ಬಳಗ ಇದೆ ಅನ್ನುವಂತ ಈಗಲೂ ಸಾಗರದಲ್ಲಿ ಮಾತನಾಡ್ತಾ ಇರ್ತಾರೆ. ಅಂತಹ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸಂಘಗಳಿರ್ತವೆ, ಬರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ನಾವೆಲ್ಲರೂ ಒಟ್ಟಾಗಿ ಬದುಕುವಂತ ಕೆಲಸ ನಿಜವಾಗ್ಲೂ ಗುಂಡು ಮನೆಯವರು ಒಂದು ಒಳ್ಳೆಯ ಸಂಪ್ರದಾಯವನ್ನು ಬೆಳೆಸಿದ್ದಾರೆ. ಅವ್ರ ವಿಶೇಷವಾದ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ವಿ. ಆ ಹಿಂದೆನೂ ಸಹ ನಾವು ಸೌಹೃದಯ ಬಳಗ ಯಾವ್ಯಾವ ಸಂದರ್ಭದಲ್ಲಿ ಇತ್ತು ಆ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಿ ಸನ್ಮಾನ ಮಾಡುವಂತ ಕೆಲಸವನ್ನು ಸಹ ಮಾಡಿದ್ವಿ. ಆದ್ರೆ ಸಮಸ್ಯೆಗಳು ಬಂದಾಗ ಕೆಲವು ಸಾರಿ ಕಮಿಟ್ಮೆಂಟ್ ನಮ್ಗೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಇಂಥ ಕೆಲಸಗಳನ್ನು ಮಾಡ್ತಾ ಬಂದಾಗ, ಇನ್ನು ಸೌಹೃದಯ ಬಳಗದಲ್ಲಿ ನಾವು ಕುಡಿತದ ಕೆಡುಕು ಬಂದಾಗ ಆ ಸಂದರ್ಭದಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ರೈತರ ಆತ್ಮಹತ್ಯೆ ಬಂದಾಗ ಒಂದು 100 ನಾಟಕ ಪ್ರದರ್ಶನಗಳನ್ನು ಹಳ್ಳಿಗಳಿಗೆಲ್ಲ ಹೋಗಿ ಪ್ರದರ್ಶನ ಮಾಡಿದ್ವಿ. ಆಯಾ ಕಾಲಘಟ್ಟಕ್ಕೆ ಏನೇನ್ ಸಮಸ್ಯೆಗಳು ಬರ್ತಾವ ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಾಟಕ ಪ್ರದರ್ಶನ, ಉಪನ್ಯಾಸ, ಈ ತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಬಂದಿದ್ವಿ. ಈಗಲೂ ಸಹ ಅಂತ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ವಂಶವಾಹಿನಿ ಟ್ರಸ್ಟ್ ನಾವು ನೀವೆಲ್ಲ ಇನ್ನೂ ಒಟ್ಟಾರೆಯಾಗಿ ಗೌರವಿಸುವ ಕಾರ್ಯವನ್ನ ಮಾಡ್ತಾ ಬಂದಿರುವಂತದ್ದು ಕಳೆದ 4 ವರ್ಷದಿಂದ ಅದನ್ನ ಮಾಡ್ತಾ ಇದ್ದೇವೆ. ಹಾಗೆ ಮಾಡುವಾಗ ಶ್ರೀಯುತ ನಾಗೇಶ್ ನಮಗೆ ಅವರನ್ನ ಗೌರವಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕಳೆದ ಬಾರಿ ಅವರಿಗೆ ಸನ್ಮಾನವನ್ನ ವ್ಯವಸ್ಥೆಗಳು ಮಾಡಿದ್ವಿ. ಆದ್ರೆ ಅನಿವಾರ್ಯ ಕಾರಣದಿಂದ ಅವತ್ತು ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ಹಾಗಾಗಿ ಅದಕ್ಕೆ ಸಕಾಲ ಬರ್ಲಿ ಅಂತ ಕಾಯ್ತಾ ಇದ್ವಿ ನಾವು. ಅದು ಸಕಾಲ ಇವತ್ತು ಬಂದಿದೆ. ಯಾಕೆ ಕೇಳಿದ್ರೆ ಅವರು ಕೂಡ ಸಮಾಜಮುಖಿಯಾಗಿ ತಮ್ಮೆಲ್ಲ ಸ್ನೇಹಿತರನ್ನ ಕೂಡಿಸ್ಕೊಂಡು ಕಳೆದ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರಹಗಾರರು ಹೌದು, ಲೇಖಕರು ಹೌದು, ನಾಟಕಕಾರರು ಹೌದು, ಸ್ವತಃ ನಾಟಕ ಕಲಾವಿದ ಹೌದು. ಜೊತೆಗೆ ಪತ್ರಿಕೋದ್ಯಮದಲ್ಲಿ ತಮ್ಮ ವೃತ್ತಿಯನ್ನ ಕಂಡುಕೊಂಡವರು ನಾಗೇಶ್. ಅವರ ಆ ಸಂಸ್ಥೆ ಏನು ಸಾಗರ ಸುತ್ತ ಸಹೃದಯ ಬಳಗ ಇದೆ, ಅದು ಈಗ ರಜತ ಸಂಭ್ರಮದಲ್ಲಿದೆ. ನಾಡಿದ್ದು 3 ಮತ್ತು 4ನೇ ತಾರೀಕು ರಜತ ಸಂಭ್ರಮವನ್ನ ಆಚರಿಸುವಂತಹ ಕಾಲಘಟ್ಟದಲ್ಲಿದೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಅವರು ಅವತ್ತಿಂದನೂ ಮಾಡ್ತಾ ಬಂದಿದ್ದಾರೆ. ನಾನು 2014ರಿಂದ ಅದನ್ನ ನೋಡ್ತಾ ಬಂದಿದ್ದೀನಿ, ನಾನು ಪಾಲ್ಗೊಂಡಿದ್ದೀನಿ, ನನಗೆ ಆದ ಸಹಕಾರ ಕೂಡ ಮಾಡಿದ್ದೀನಿ. ಅಂತಹ ಒಂದು ಸಂಸ್ಥೆಯ ರಜತ ಸಂಭ್ರಮ ಅಂತಂದ್ರೆ ಅತ್ಯಂತ ಸಂಭ್ರಮ ಪಡ್ತಕ್ಕಂತಹ ದಿನ. ಹಾಗಾಗಿ ಆ ರಜತ ಸಂಭ್ರಮದ ಮೊದಲೇ ನಾವು ಅವರನ್ನ ಗೌರವಿಸಿ ಪ್ರೋತ್ಸಾಹಿಸಿ ಒಂದು ಈ ಸನ್ಮಾನವನ್ನ ಅವರಿಗೆ ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅತ್ಯಂತ ತುರ್ತು ಇವತ್ತು ಬೆಳಗ್ಗೆ ತೀರ್ಮಾನ ಆಗಿ ಕೇಳ್ಕೊಂಡಾಗ ಅವರು ಆತ್ಮೀಯವಾಗಿ ಒಪ್ಪಿ ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ದೊಡ್ಡ ಕಾರ್ಯಕ್ರಮ ಆಗಬೇಕಾಗಿತ್ತು. ಆದ್ರೆ ಅವರ ನೆಲೆಯಲ್ಲೇ ಅತ್ಯಂತ ಔಚಿತ್ಯಪೂರ್ಣ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಇದು ಈಗ ಆಗ್ತಾ ಇದೆ. ಹಾಗಾಗಿ ನಾವು ಅತ್ಯಂತ ಅಭಿಮಾನದಿಂದ ನಾಗೇಶ್ ಅವರಿಗೆ ಅವರ ಸಾಮಾಜಿಕ ಕಳಕಳಿ, ಅವರ ಬರಹ ಹಾಗೂ ಅವರ ಏನು ವೃತ್ತಿ ಜೀವನದ ಆ ಬದ್ಧತೆ, ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನ ಅವರು ರೂಢಿಸ್ಕೊಂಡಿರೋದು, ಅದನ್ನ ಗುರುತಿಸಿ ನಾವು ಸನ್ಮಾನವನ್ನ ಮಾಡ್ತಾ ಇರುವಂತದ್ದು. ಯಾವತ್ತು ಯಾವುದೇ ಒಬ್ಬ ಪ್ರತಿಭಾವಂತವನಿಗೆ ಅದೇ ರೀತಿಯಾದ ಪ್ರತಿಸ್ಪರ್ಧಿ ಬೇಕಂತೆ. ಸೊ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಹೊಸನಗರದಲ್ಲಿ ಬಿದನೂರು ರವಿ, ನರಸಿಂಹಮೂರ್ತಿ ಅವರ ನಡುವೆ ನಮ್ದು ಆರೋಗ್ಯಕರವಾದಂತಹ ಕಾಂಪಿಟೇಷನ್ ಇತ್ತು. ನಾನು ಸಾಗರ ಬಂದಾಗ
ನಿಜವಾಗ್ಲೂ ಹೇಳ್ತೀನಿ, ನನಗೆ ಒಂಥರ ಪ್ರತಿಸ್ಪರ್ಧಿ, ದಿನ ಒಂದೇನೋ ಹುಡುಕೋದು ಬರೆಯೋದು ಅನ್ನೋವಂಥದ್ದು ಇದ್ರೆ ಅದು ನಾಗೇಶು. ಸೊ ಹಾಗಾಗಿ ನನ್ನ ಪತ್ರಿಕಾ ಬೆಳವಣಿಗೆಗೆ ಸೊ ನಾಗೇಶ್ ಅವರ ಒಂದು ಪತ್ರಿಕೋದ್ಯಮದ ಬದ್ಧತೆ ಇತ್ತಲ್ಲ, ಕಮಿಟ್ಮೆಂಟ್ ಇತ್ತಲ್ಲ, ಅದು ನನಗೆ ಸ್ಫೂರ್ತಿ. ವೈಯಕ್ತಿಕವಾಗಿ ಎಷ್ಟೋ ಬಾರಿ ವೈಚಾರಿಕವಾಗಿ ನಮಗೂ ಅವರಿಗೂ ವ್ಯತ್ಯಾಸ ಇದೆ. ತುಂಬಾ ಜನ ತಿಳ್ಕೊಂಡಿದ್ದಾರೆ ನಾಗೇಶ್ ಇವರಿಗೂ ಆಗಲ್ಲ ಅಥವಾ ಮತ್ತೊಂದು, ಹಿಂಗೆಲ್ಲ ಸಾಕಷ್ಟು ವ್ಯವಸ್ಥೆ ಇದೆ. ಅದು ಆ ಕ್ಷಣದ ವಿಷಯಕ್ಕೆ ಮಾತ್ರ. ಆದ್ರೆ ನಾವು ಅವತ್ತಿಂದನೂ ಆತ್ಮೀಯರೇ, ಸೊ ಇವತ್ತು ಆತ್ಮೀಯರೇ, ಮುಂದೂ ಆತ್ಮೀಯರೇ. ಸೊ ಹಾಗಾಗಿ ಆ ವಿಷಯವನ್ನ ಇಲ್ಲಿ ಪ್ರಸ್ತುತಪಡಿಸ್ತಾ ಒಬ್ಬ ಒಳ್ಳೆಯ ಬರಹಗಾರನಿಗೆ, ಪತ್ರಿಕೋದ್ಯಮಿಗೆ ನಮ್ಮ ಸಂಸ್ಥೆ ಇವತ್ತು ಸನ್ಮಾನವನ್ನ ಕೊಡ್ತಿದೆ ಅನ್ನುವಂಥದ್ದು ನಿಜಕ್ಕೂ ನಮ್ಮ ಸಂಸ್ಥೆಯ ಎಲ್ಲರಿಗೂ ಅವರಿಗೆ ವೈಯಕ್ತಿಕವಾಗಿ ನಮ್ಮೆಲ್ಲ ಹುಡುಗರಿಗೆ ಪರಿಚಯ ಇಲ್ಲದೆ ಇರ್ಬೋದು, ಆದ್ರೆ ವಿಷಯ ಅಂತೂ ಗೊತ್ತಿದೆ. ಹೀಗೆಲ್ಲ ತುಂಬಾ ಸರಿ ಕೇಳಿದ್ದಾರೆ. ಅವರನ್ನ ಸನ್ಮಾನಿಸುವಂತಹ ಒಂದು ವಿಶೇಷತೆ ನಮಗೆ ಸಂತೋಷವನ್ನ ಕೊಟ್ಟಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಆತ್ಮೀಯವಾಗಿ ನಮ್ಮ ಕಡೆಯಿಂದ ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ. ಸಾಗರದ ಶ್ರೀ ಎಡಗುಂಜಿ ಪಾದಯಾತ್ರೆ ಸಮಿತಿ ವತಿಯಿಂದ 20ನೇ ಮಹಾಗಣಪತಿ ದೇವಸ್ಥಾನದಿಂದ ಎಡಗುಂಜಿ ಪಾದಯಾತ್ರೆಗೆ ಚಾಲನೆ ದೊರೆಯಿತು. ಈ ಸಂದರ್ಭದಲ್ಲಿ ಜಗದೀಶ್ ಕುರ್ಡೇಕರ್, ಅರುಣ್ ಕುಮಾರ್, ಪ್ರಶಾಂತ್ ಶೇಟ್, ಯುಜಿ ಶ್ರೀಧರ್, ಗಣೇಶ್ ಶೇಟ್ ಮಾತನಾಡಿದರು. ರಾಘವೇಂದ್ರ, ರೆಡ್ಡಿ, ನವೀನ್, ನಾರಾಯಣ, ಮಮತಾ, ವಾಸುದೇವ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆತ್ಮೀಯರೇ, 19 ವರ್ಷ ಪೂರೈಸಿ 20ನೇ ವರ್ಷದ ಪಾದಯಾತ್ರೆಯನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಗೆ ಬೆಂಗಳೂರು, ಶಿಕಾರಿಪುರ, ಶಿವಮೊಗ್ಗ, ಚಿತ್ರದುರ್ಗ ಆ ಕಡೆಯಿಂದ ಎಲ್ಲ ಪಾದಯಾತ್ರೆಗಳು ಬಂದಿದ್ದಾರೆ. ಅವರು ಬಂದು ಇದರಲ್ಲಿ ಇವತ್ತು ನಮ್ಗೆ ಏನಾಗಿದೆ ಅಂದರೆ ದಾವಣಗೆರೆಯಿಂದನೂ ಸಹ ಬಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಈ ಪಾದಯಾತ್ರೆ ಒಬ್ಬ ಮನುಷ್ಯನಿಂದ ಸ್ಟಾರ್ಟ್ ಆಗಿದ್ದ ಪಾದಯಾತ್ರೆ ಇವತ್ತು ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಶ್ರೀ ಇಡಗುಂಜಿ ಮಹಾಗಣಪತಿ ಅನುಗ್ರಹ ಅಂತಲೇ ಹೇಳ್ಬೋದು. ಆತ್ಮೀಯರೇ, ಅದ್ರ ಪೂರ್ವದಲ್ಲಿ ನಾನು ಇನ್ನೊಂದು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಪಾದಯಾತ್ರೆಗೆ ಹೋಗೋ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ದಾನಿಗಳು ಅಕ್ಕಿ ರೂಪದಲ್ಲಿ, ದುಡ್ಡಿನ ರೂಪದಲ್ಲಿ ಸಾಕಷ್ಟು ದಾನಿಗಳು ನಮಗೆ ಸಹಕಾರ ಕೊಟ್ಟಿರ್ತಾರೆ. ಅವರಿಗೆ ಈ ಇಡಗುಂಜಿ ಮಹಾಗಣಪತಿ ಪಾದಯಾತ್ರೆ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದ ತಲುಪಿಸ್ತೀನಿ. ಈ ರೀತಿ ಧಾರ್ಮಿಕವಾದ ಕಾರ್ಯಕ್ರಮಗಳು ಪದೇ ಪದೇ ಜರುಗ್ತಾ ಇರಬೇಕು. ಹಾಗೆ ಈ ಪಾದಯಾತ್ರೆ ಬಳಗದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥ ಒಂದು ಪ್ರಯತ್ನ ನೀವೆಲ್ಲ ಮಾಡಬೇಕು ಅಂತೇಳಿ ಅದಕ್ಕೆಲ್ರಿಗೂ ನಾವು ಹಿಂಗಡೆ ಸಪೋರ್ಟ್ ಆಗಿದ್ದೀವಿ. ಮುಂದಿನ ವರ್ಷ ಏನೋ 21ನೇ ವರ್ಷಕ್ಕೆ ನೀವು ವಿಶೇಷವಾದ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀರ ಅಂತೇಳಿ ಗೊತ್ತು. ಅದನ್ನು ಇನ್ನೂ ವಿಭಿನ್ನವಾಗಿ ಮಾಡಿ ಇದೇ ರೀತಿ ಈಗ ನೀವು ಹೇಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ಈಗ ಪಾದಯಾತ್ರೆ ಬಳಗ ಅನ್ನೋದೊಂದು ಬಂದು ಸೇರಿಕೊಂಡಿದೆ. ಈಗ ಎಲ್ಲ ಬೇರೆ ಸಂಘ ಸಂಸ್ಥೆಗಳಿಗೆ ಇಡಗುಂಜಿ ಪಾದಯಾತ್ರೆ ಬಳಗ ಅನ್ನೋದು ಕೂಡ ಒಂದು ಸೇವೆಗೆ ಸೇರ್ಕೊಂಡಿದ್ದೀರ. ಅದೇ ರೀತಿ ಈ ಬರೀ ನಮ್ಮ ಸಮಾಜದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಇದನ್ನು ಗುರುತಿಸ್ಕೊಂಡು ನಾಳೆ ಬರುವಂಥ ಜಾತ್ರೆಯಲ್ಲೂ ಕೂಡ ಅದೇ ರೀತಿ ತೊಡಗಿಸ್ಕೊಂಡು ಇಡೀ ಸಮಾಜಕ್ಕೆ, ನಮ್ಮ ಸಾಗರಕ್ಕೆ ನೆರವಾಗುವಂಥದ್ದು ಒಂದು ಕೆಲವು ಕೆಲಸ ಕಾರ್ಯಗಳನ್ನ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮೆಲ್ಲರ ಪಾದಯಾತ್ರೆ ಕೂಡ ಸಕ್ಸಸ್ ಆಗಲಿ. ಆ ಭಗವಂತ ನಿಮ್ಮ ಎಲ್ಲ ಕೋರಿಕೆಗಳನ್ನ, ನಿಮ್ಮೆಲ್ಲರ ಆಸೆ, ಆಮೇಲೆ ಆರೋಗ್ಯ ಎಲ್ಲದನ್ನು ಆ ದೇವರು ಎಲ್ಲರಿಗೂ ನಿಮಗೆ ಕೊಡಲಿ ಅಂತ ತಿಳ್ಕೊಂಡು ನಿಮ್ಮ ಮೂಲಕ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜ್ಞಾನೇಶ್ವರ. ಎಲ್ಲ ಹಿಡಿಸಬೇಕು. ಭಗವಂತನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಎಲ್ಲ ಸೇವೆ ಮಾಡಲಿಕ್ಕೆ ನಮ್ಮ ಸ್ವಾಗತ ಸಮಾಜ ಬಾಂಧವರು ತಯಾರಾಗಿದ್ದಾರೆ. ಭಾಳ ಖುಷಿ ಪಡ್ತೇವೆ. ನಾನು ಇದೇ ಪ್ರಥಮ ಬಾರಿ ನೋಡಿ ಇದರಿಂದ ಹಣ್ಣು ತಂದಿದ್ದೇನೆ, ತಗೊಂಡು ಹೋಗಿ ಅಷ್ಟೇ ಹೇಳಿ ಮಾತಾಡಿ ನಡೀತಾ ಇದೆ ಅಂದರೆ ಅದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು 1 ವರ್ಷ ಹೋಗಿದ್ದೆ. ಇದಕ್ಕೆ ಎಷ್ಟು ಸಹಕಾರದಿಂದ ಧಾರ್ಮಿಕ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಇಲ್ಲಿ ಎಲ್ಲ ಜನಾಂಗದವರು ಇದ್ದೀರಿ. ಬಟ್ ಪ್ರತಿ ವರ್ಷ ಇದು ಅಂದರೆ ಮೊನ್ನೆ ನಾನು ಗುರುಗಳಿಗೆ ಒಂದು ಹಾರವನ್ನು ಮಾಡಿ ಹಾಕಿದ್ದೆ, ಗಣಪೆಕಾಯಿ ಅಂತೇಳಿ. ಅದು 1 ಕಿಲೋಮೀಟರ್ ತನಕ ಹೋಗ್ತದೆ ಒಳ್ಳೆ. ಹಾಗೆ ಇದು ಬೆಳೀತಾ ಇದೆ. ನಿಜಕ್ಕೂ ಹೆಮ್ಮೆ ಅನಿಸ್ತದೆ. ಇದು ಕೇಸರಿ ಬೆಟ್ಟ ನೋಡಿದಂಗೆ ಆಗ್ತಾ ಇದೆ. ಆಮೇಲೆ ನಾನು ಲಾಸ್ಟ್ ಟೈಮ್ ಕೊರೋನಾ ಟೈಮಲ್ಲಿ ಇವರಿಗೆ ವಾಸ್ತವ್ಯಕ್ಕೆ ಮತ್ತು ಊಟಕ್ಕೂ ತೊಂದರೆ ಆಗಿತ್ತು ಇಡಗುಂಜಿಲಿ. ಯಾಕಂದರೆ ಅಲ್ಲಿ ಅದು ಕೋರ್ಟ್ ಅಂಡರ್ ಇರೋದ್ರಿಂದ ಅವರಿಗೆ ಯಾವ ರೀತಿ ಸಹಕಾರ ಮಾಡಲಿಕ್ಕಾಗಲಿಲ್ಲ. ಶ್ರೀಕುಮಾರ್ ರೋಡ್ಲಿಂದ ಪುಟ್ಟಗಡೆ ಅವರಿಗೆ ಒಂದೇ ಒಂದು ಫೋನ್ ಮಾಡಿದ್ದು ನಾನು. ಅರ್ಧ ಗಂಟೆ ಒಳಗೆ ಅವ್ರು ಇಡಗುಂಜಿಲಿದ್ದು 4 ಜನ ಹುಡುಗರಿಗೆ ಕರ್ಕೊಂಡೋಗಿ ಎಲ್ಲರಿಗೂ ಕೂಡ ಅವತ್ತು ಆತಿಥ್ಯ ಮತ್ತು ಸತ್ಕಾರ ಮಾಡಿದರು. ನಿಜಕ್ಕೂ ಅವರಿಗೆ ನಿಂತ್ಕೊಳ್ತೀನಿ ನಾನು. ದೊಡ್ಡ ಉದ್ಯಮಿ ಅವರು, ನಿಮ್ಗೆ ಗೊತ್ತಿರ್ಬೋದು, 100 ಬಸ್ಗಳು ಇಟ್ಕೊಂಡು ದೊಡ್ಡ ಉದ್ಯಮಿ. ಕೆಲವೇ ಕ್ಷಣಗಳಲ್ಲೇ ನಿಮ್ಮನ್ನು ಭೇಟಿ ಮಾಡಿದ್ದಾರೆ. ಹೌದು, ಖಂಡಿತ. ಹಾಗೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತೇಳಿ ನಿರಂತರವಾಗಿ ನಡೀತಾ ಇವತ್ತಿನ ಇದಕ್ಕೆ 20 ವರ್ಷಗಳ ಪಾದಾರ್ಪಣೆ ಮಾಡ್ತಾ ಇದೆ.
ಜಗದೀಶ್ ಅವರು ಹೇಳಿದಾಗೆ 1-2 3 ಜನ ಸೇರ್ತಾ ಇವತ್ತು 100 ಜನ ಸೇರಿ ಹೋಗ್ತಾರಂತ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ನಾವು ಎಷ್ಟು ಹೊಗಳಿದ್ರು ಸಾಲದು. ಅದಕ್ಕೆ ಮಹಾಗಣಪತಿಯೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲಿಯೂ ಸಹ ಅಂದಿನಿಂದ ಇಂದಿನವರೆಗೂ ಎಲ್ಲೂ ಸಹ ಯಾವ ಒಂದು ಕಿಂಚಿತ ತೊಂದರೆ ತಾಪತ್ರಗಳು ಆಗದಂತೆ ನಿರ್ವಿಘ್ನಕಾರಕ ಇಲ್ಲಿಂದ ಕರ್ಕೊಂಡೋಗಿ ಮಹಾಗಣಪತಿಯ ದರ್ಶನ ಮಾಡಿ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ನೀವು ಬರ್ತಾಯಿದ್ದೀರಾ, ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ನಿಮ್ಮೆಲ್ಲರ ಒಂದು ಯೋಜನೆ, ನಿಮ್ಮ ಕಾರ್ಯರೂಪ ಸಮಾಜಕ್ಕೆ ಒಂದು ಗೌರವವನ್ನು ತಂದು ಕೊಡ್ತಾ ಇದೆ. ಈ ಒಂದು ಸಂಘಟನೆಯಿಂದ ನಮ್ಮ ಸಮಾಜಕ್ಕೆ ಒಂದು ಸಮಾಜದಲ್ಲಿ ಒಂದು ಪಿಲ್ಲರ್ ಆದಂಗೆ ಆಗಿದ್ದೀರಿ. ನೀವು ಕಟ್ಟಡ ನಿರ್ಮಾಣಕ್ಕೆ ಹೇಗೆ ಪಿಲ್ಲರ್ ಆಗಿರ್ತೀರೋ ಹಾಗೆ ನಮ್ಮ ಸಮಾಜ ಬಾಂಧವರು ಸಹ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಯನ್ನು ಗಳಿಸ್ಕೊಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮ ನಿಮ್ಮ ಯಶಸ್ವಿ ಆಗಲಿ. ಇನ್ನೂ ಹೆಚ್ಚಿನ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಹೋಗಿ ಆ ಕಾರ್ಯಕ್ರಮವನ್ನು ಅಂದರೆ ಭಗವಂತನ ದರ್ಶನ ಮಾಡಿ ಬರುವಂಥ ಒಂದು ಶಕ್ತಿ ಸಾಮರ್ಥ್ಯ ಮಹಾಗಣಪತಿ ಕೊಡಲಿ. ನಿಮ್ಮ ಆರೋಗ್ಯವೂ ಸುಧಾರಣೆ ಆಗಲಿ. ಈ ಒಂದು ಆಸಕ್ತಿ ಇತರರಿಗೂ ಬೆಳೆಯೋ ಹಾಗೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 25ನೇ ವರ್ಷದ ಚಾತುರ್ಮಾಸದಲ್ಲಿ ಇಲ್ಲಿ ಸಾಗರದಿಂದನೇ ಪಾದಯಾತ್ರೆ ಆಗಿ ಕರ್ಕಿ ಮಠಕ್ಕೆ ಆ ಟೈಮಲ್ಲಿ ನಾವೆಲ್ಲ ಹೋಗಿದ್ವಿ. ಈಗಾಗಲೇ 15 ವರ್ಷದ ಹಿಂದಿನ ಒಂದು ಇತಿಹಾಸ, 41 ಅಂದರೆ 16 ವರ್ಷದ ಹಿಂದೆ. ಆ ಟೈಮಲ್ಲೂ ಸಹ ಸಮಾಜ ಬಾಂಧವರು ಎಲ್ಲರೂ ಸಹಕಾರ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡ್ರೆ ನಿಜಕ್ಕೂ ತುಂಬ ಖುಷಿ ಆಗ್ತಾಯಿದೆ. ಯಾವುದೇ ಒಂದು ಹಸುವಾಗಲಿ ನಿದ್ದೆ ಆಗಲಿ ಏನೂ ಅಂತ ಅನಿಸೋದೇ ಇಲ್ಲ. ಅದೊಂದು ವಿಶೇಷವಾದ ಕೊಡುಗೆ. ಅದು ಭಗವಂತ ನಮ್ಮ ಜೊತೆಯಲ್ಲೇ ಇರ್ತಾನೆ. ಅದು ನೀವು ಈ ಸಂದರ್ಭದಲ್ಲಿ ಹೊಸದಾಗಿ ಬಂದವರು ಅನುಭವಿಸ್ಬೋದು. ಆಗಲಿ, ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮ್ಮ ಮಠದ ಟ್ರಸ್ಟಿ ಪರವಾಗಿ, ಮಠದ ಪರವಾಗಿ, ಗುರುಗಳ ಪರವಾಗಿ ಹಾಗೂ ಸಮಾಜ ಎಲ್ಲ ಸಮಸ್ತ ಬಾಂಧವರ ಪರವಾಗಿ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.